ಹಿಂದಿನ ಕಾಲದಲ್ಲಿ ಭಗೀರಥ ಎಂಬ ಮಹಾರಾಜನಿರುತ್ತಾನೆ. ತನ್ನ ಪೂರ್ವಜರಿಗೆ ಮುಕ್ತಿ ದೊರಕಿಸಿಕೊಡಬೇಕೆಂದು ಆತ ಕಠಿಣ ತಪಸ್ಸನ್ನು ಮಾಡ್ತಿರ್ತಾನೆ. ಅವನ ಭಕ್ತಿಗೆ ಮೆಚ್ಚಿ ಆಕಾಶ ಗಂಗೆ ಭೂಮಿಗೆ ಇಳಿದು ಬರಲು ಒಪ್ಕೊಂತಾಳೆ. ಆದರೆ ಗಂಗೆಗೆ ತನ್ನ ಪ್ರಚಂಡ ಶಕ್ತಿಯ ಮೇಲೆ ತುಂಬಾ ಅಹಂಕಾರ ಇರುತ್ತೆ. ನಾನು ಸ್ವರ್ಗದಿಂದ ರಭಸವಾಗಿ ಧುಮುಕಿದರೆ ಈ ಭೂಮಿ ನನ್ನ ವೇಗವನ್ನು ತಡೆಯಲು ಸಾಧ್ಯವೇ? ನನ್ನ ಅಲೆಯ ಅಬ್ಬರಕ್ಕೆ ಇಡೀ ಭೂಮಂಡಲವೇ ಕೊಚ್ಚಿಕೊಂಡು ಹೋಗುತ್ತದೆ ಎಂದು ಆಕೆಗೆ ಅಹಂಕಾರವಿರುತ್ತೆ. ಇದನ್ನು ಕೇಳಿ ಆತಂಕಗೊಂಡ ಭಗೀರಥನು ಆ ಪರಮಶಿವನನ್ನು ಪ್ರಾರ್ಥಿಸುತ್ತಾನೆ. ಹೇ ಕೈಲಾಸವಾಸಿ ಮಹಾದೇವ, ಗಂಗೆಯ ರಭಸವನ್ನು ತಡೆದು ಈ ಸೃಷ್ಟಿಯನ್ನು ರಕ್ಷಿಸು ತಂದೆ ಎಂದು ಬೇಡಿಕೊಳ್ತಾನೆ. ಭಕ್ತನ ಕೂಗಿಗೆ ಓಗೊಟ್ಟ ಶಿವ ಮಂದಹಾಸ ಬೀರುತ್ತಾ ಎತ್ತರವಾದ ಹಿಮಾಲಯದ ತುದಿಯಲ್ಲಿ ಬಂದು ನಿಂತು ತನ್ನ ಉದ್ದವಾದ ಜಟೆಯನ್ನು ಬಿಚ್ಚಿ ಆಗಸದ ಕಡೆಗೆ ಹರಡುತ್ತಾನೆ. ಅತ್ತ ಗಂಗೆಯು ತನ್ನೆಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ಭೂಮಿಯನ್ನು ನಾಶ ಮಾಡಬೇಕು ಅಂತೇಳಿ ಅಹಂಕಾರದಿಂದ ಭೀಕರವಾದ ಗರ್ಜನೆಯೊಂದಿಗೆ ಸ್ವರ್ಗದಿಂದ ಧುಮುಕ್ತಾಳೆ. ಆದರೆ ಆಶ್ಚರ್ಯ, ಶಿವನು ಆ ಮಹಾಪೂರವನ್ನು ಕೇವಲ ತನ್ನ ಜಟೆಯಲ್ಲಿ ಒಂದು ಸಣ್ಣ ಭಾಗದಲ್ಲಿ ಸುಲಭವಾಗಿ ಬಂಧಿಸಿಬಿಡ್ತಾನೆ. ಜಲಪಾತವಾಗಿ ಧುಮುಕಿದ ಗಂಗೆಗೆ ಶಿವನ ಜಟೆಯೆಂಬ ಮಹಾರಣ್ಯದಲ್ಲಿ ದಾರಿಯೇ ಕಾಣದಂತಾಗುವುದು. ಅವಳು ಎಷ್ಟೇ ಎಣಗಾಡಿದರೂ ಆ ಜಟೆಯಿಂದ ಒಂದು ಹನಿ ನೀರಾಗಿಯೂ ಹೊರಬರಲು ಸಾಧ್ಯವಾಗಲ್ಲ. ಅವಳ ಅಹಂಕಾರವೆಲ್ಲ ಕ್ಷಣಾರ್ಧದಲ್ಲಿ ಕರಗಿ ಹೋಗುತ್ತೆ. ತನ್ನ ತಪ್ಪಿನ ಅರಿವಾಗಿ ಅವಳು ಶಿವನಲ್ಲಿ ಕ್ಷಮೆಯನ್ನು ಕೇಳ್ತಾಳೆ. ನಂತರ ಶಿವನು ಆಕೆಯ ಕ್ಷಮೆಗೆ ಹೋಗೊಟ್ಟು ಆಗ ಕರುಣಾಮಯಿಯಾದ ಪರಮಶಿವನು ತನ್ನ ಜಟೆಯಿಂದ ಗಂಗೆಯನ್ನು ಬಿಡುಗಡೆ ಮಾಡ್ತಾನೆ. ಆಕೆಯು ಒಂದು ಸಣ್ಣ ಪವಿತ್ರ ಹಾಗೂ ಶಾಂತವಾದ ನದಿಯಾಗಿ ಭೂಮಿಯ ಮೇಲೆ ಹರಿಯುವಂತೆ ಮಾಡ್ತಾನೆ. ಇದರಿಂದ ಭೂಮಿಯೂ ಉಳಿಯುತ್ತೆ, ಮನುಕುಲಕ್ಕೂ ಒಳ್ಳೆಯದಾಗುತ್ತೆ. ಅಂದಿನಿಂದ ಶಿವನಿಗೆ ಗಂಗಾಧರ ಎಂಬ ಹೆಸರು ಕೂಡ ಬಂತು ಎಂದು ಒಂದು ಕತೆ. ಈ ಕತೆ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೆ ಕತೆಗಳನ್ನು ನಿಮಗಾಗಿ ತೊಗೊಂಬರ್ತೀವಿ. ಧನ್ಯವಾದಗಳು.